ಕಂಡ ನೀನೇ ಅಲ್ಲವೇನು ರೂಪರಾಶಿನಿ ಹೇಳಿಬಿಡು ಬೇಸರ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ವಿಡಿಯೋಲ್ಲಿ ನೋಡಿದ್ರಲ್ಲ ಒಂದೊಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಳ್ ಅಂತ ಇಟ್ಕೊಳ್ಳಿ. ಸೊ ಯಾಕಂದರೆ ನಿಮಗೆ ನಾನು ಹಾಕಿದರೆ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಮೊದಲೇ ವಿಡಿಯೋನ ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಜಸ್ಟ್ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ನೋಡಿ, ನಾನು ಡಿಸ್ಟ್ರಿಬ್ಯೂಷನಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಸೊ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರುತ್ತೆ. ಜಸ್ಟ್ ನೀವು ಇದನ್ನ ಇದೇ ಬೇಕಂದರೆ ಜಸ್ಟ್ ಮೇಲೆ ಸೆಲೆಕ್ಟ್ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ಬೇಕಂದ್ರೆ, ಸೊ ಬನ್ನಿ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ರೇಷನ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸಾಂಗ್ನ ಎಡಿಟ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿ ಇದೆ, ಸೊ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಆ ಆಡಿಯೋನ. ಸೊ ಮಾಡ್ಕೊಂಡಂತಾರೆ ನೋಡಿ, ಇಲ್ಲಿ ನಿಮ್ಮ ಲಿರಿಕ್ಸು ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿ. ಸೊ ಅಲ್ಲಿ ಒಂದೊಂದು ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ಆ್ಯಡ್ ಮಾಡ್ಕೋಬೇಕು ನಿಮ್ಮ ಸಾಂಗ್ ಎಲ್ಲಿವರೆಗೆ ನೋಡಿ. ಸೊ ಎಷ್ಟು ಲೈನ್ಸ್ ಬರೋದು ನೋಡಿ. ಸೊ ಅಷ್ಟು ಲೈನ್ಸ್ಗೆ ನೀವು ಫ್ರೇಮ್ನ ಆ್ಯಡ್ ಮಾಡಬೇಕು ಒಂದೊಂದು. ಈ ಥರ ಮಾಡ್ಕೊಂಡಂತ ನೋಡಿ, ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಗೆ ಇಷ್ಟ ಆಗಿರೋ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಂತ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಸೊ ವಿಡಿಯೋಲಿ ಲೆಂತ್ ಎಲ್ಲಿವರೆಗೂ ಇದೆ ನೋಡಿ. ಸೊ ಈ ಫೋಟೋ ಲೆಂತ್ನು ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇನ್ಕ್ರೀಸ್ ಮಾಡ್ಕೊಂಡು ಜಸ್ಟ್ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಒಂದು ಸಿಪ್ನ ತೊಗೊಳ್ಳಿ. ತೊಗೊಂಡು ನಂತರ ಮೇಲೆ ಮತ್ತೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನೇ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂತಾರೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಸ್ವಲ್ಪ ಕಲರ್ನ ಬ್ಲ್ಯಾಕ್ ಇಟ್ಕೊಳ್ಳಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ವಿಡಿಯೋ ಲೆಂತ್ ಎಲ್ಲಿವರೆಗೂ ಸೊ ಅಲ್ಲಿವರೆಗೂ ಇದನ್ನ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂತಾರೆ ಏನು ಮಾಡ್ಬೇಕಂದ್ರೆ, ಸೊ ರೆಕ್ಟ್ಯಾಂಗಲಿಗೆ ಬಂದು ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟಿಯಲ್ಲಿ ಸೊ ಜಸ್ಟಿನ ಒಂದು 50 ಇಟ್ಕೋಬೇಕು. ಸೊ ಇಟ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಇವಾಗ ಸೊ ಫಸ್ಟ್ ಲೈನ್ ಏನಿದೆ ನೋಡಿ, ಸೊ ಅಂದ ಅಂತಿದೆ. ಸೊ ಏನು ಮಾಡ್ಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಅಂದ ಸೊ ಈ ಥರ ಟೈಪ್ ಮಾಡಿಕೊಂಡು ನೀವು ಇದನ್ನ ಕಲರಲ್ಲಿ ವೈಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಕಾಣುತ್ತೆ. ಮತ್ತು ಇದನ್ನ ಈ ಥರ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ರಾಬರ್ಟ್ ರೆಗ್ಯುಲರ್ಲಿ ಯಾವ್ದು ಫೌಂಟ್ ಯೂಸ್ ಮಾಡಬೇಕಂದ್ರೆ ಚೆಕ್ಕಿ ರೆಬಿಟ್ ಅನ್ನೋ ಒಂದು ಫೌಂಟ್ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಕಲರ್ನ ಇದನ್ನ ಈ ಥರ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಏನು ಮಾಡ್ಬೇಕಂದ್ರೆ ಫಸ್ಟ್ ಫ್ರೇಮ್ ಎಲ್ಲಿವರೆಗೂ ನೋಡಿ. ಸೊ ಅಲ್ಲಿ ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂತ ಏನು ಮಾಡ್ಬೇಕಂದ್ರೆ ಬ್ಯಾಗ್ ಬರಬೇಕು. ಸೊ ನಾವು ಕೊಟ್ಟಿರೋ ಪ್ರಾಜೆಕ್ಟ್ ಇರುತ್ತಲ್ಲ ಮೋನೋ ಎಡಿಟಿಂಗ್ ಸ್ಟುಡಿಯೋದ ಫುಲ್ ಪ್ರಾಜೆಕ್ಟು. ಸೊ ಅದನ್ನ ಓಪನ್ ಮಾಡಿಕೊಂಡು ಅಂದ ಅಂತಿದೆಯಲ್ಲ, ಸೊ ಅದರ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ ಕೊಡಬೇಕು. ಸೊ ಕೊಟ್ಟ ನಂತರ ಮತ್ತೆ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಸೊ ರೀಸೆಂಟಾಗಿ ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಫಸ್ಟ್ ಲೇಯರ್ಗೆ ಈ ಥರ ಫೇಸ್ ಮಾಡೋದು. ಸೊ ಮಾಡಿದ ನಂತರ ನೋಡಿ, ಸೊ ಒಂದು ಯೂನಿಕ್ ಆಗಿರೋ ಟೆಕ್ಸ್ಟ್ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಅದೇ ಲೇಯರನ್ನು ಮತ್ತೆ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗೋದು ನೋಡಿ ಜಸ್ಟಲ್ಲಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ಎಂದರೇನು ಅಂದ್ ಜಸ್ಟ್ ಇಲ್ಲಿ ಟೈಪ್ ಮಾಡ್ಕೊಂಬಿಡ್ಬೇಕು. ಎಂದರೇನು ಸೊ ಈ ಥರ ಟೈಪ್ ಮಾಡ್ಕೊಳ್ಳೋದು. ಸೊ ಮತ್ತು ನೀವು ನೆಕ್ಸ್ಟ್ ಮೊದಲನೇ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಫ್ರೇಮ್ಗೆ ಹೋಗಿ ಜಸ್ಟ್ ಪೇಸ್ಟ್ ಮಾಡಿಕೊಂಡು ಸೊ ಫ್ರೇಮ್ ಎಲ್ಲಿ ಅಲ್ಲಿ ಹೋಗಿ ಟೈಮರಿಂದ ಈ ಥರ ಡಿಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂತ ನೆಕ್ಸ್ಟ್ ಲೈನ್ ಇದೆ ನೋಡಿ, ನೀನೇ. ಸೊ ಈ ಥರ ಜಸ್ಟ್ ಟೈಪ್ ಮಾಡ್ಕೋಬೇಕು, ನೀನೇ. ಮತ್ತು ಅದೇ ಲೇಯರ್ನ ಪೇಸ್ಟ್ ಮಾಡಿಕೊಂಡು ಫ್ರೇಮ್ ಎಲ್ಲಿವರೆಗೆ ನೋಡಿ. ಸೊ ಅಲ್ಲಿವರೆಗೆ ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ನೀನೇ
ಅಲ್ಲವೇನು. ಸೊ ಈ ಥರ ಟೈಪ್ ಮಾಡ್ಕೊಳ್ಬೇಕು. ಸೊ ನಾ ಜಸ್ಟ್ ನಿಮಗೆ 5 ಸೆಕೆಂಡ್ಸ್ ತೋರಿಸ್ತೀನಿ. ಸೊ ನಿಮ್ಮ ವಿಡಿಯೋ ಎಲ್ಲಿ ಎಷ್ಟು ಲೆಂತ್ ಇರೋಣ ಸೊ ಅಲ್ಲಿವರೆಗೆ ಇದೇ ಒಂದು ಮೆಥಡ್ನ ನೀವು ಫಾಲೋ ಮಾಡಬೇಕು. ಸೊ ಫಾಲೋ ಮಾಡಿದರೆ ಒಂದು ಒಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋನ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಮಾಡಿದ ನಂತರ ಏನು ಮಾಡ್ಕೊಳ್ತೀವಿ, ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಒಂದೆರಡು ರಿಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊತಾರೆ ಇಲ್ಲಿ ಕಲರ್ಲಿ ಹೋಗಿ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ 0 ಇಟ್ಕೊಂಡು ಸೊ ಸೆಂಟರ್ ಬೋರ್ಡಿಂಗ್ ಕ್ಲಿಕ್ ಮಾಡಿಕೊಂಡು ರಾಬರ್ಟ್ ರೆಗ್ಯುಲರಿ iOS 18 ಇಮೋಜಿ ಅಂತ ಫೌಂಡ್ ಸಿಗುತ್ತೆ. ಸೊ ಅದು ನನ್ನ ಟೆಲಿಗ್ರಾಮಲ್ಲಿ ಇರುತ್ತೆ. ಸೊ ಪದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನ ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮೂಮೆಂಟ್ ಟ್ರಾನ್ಸ್ಫರ್ ಹೋಗಿ ಸೊ ಟೆಕ್ಸ್ಟ್ ಇದೆಯಲ್ಲ ಸೊ ಅದ್ರ ಕೆಳಗೆ ಈ ಥರ ಮೂಮೆಂಟ್ ಟ್ರಾನ್ಸ್ಫರ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಂತ ನೋಡಿ ಇಲ್ಲಿ ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಒಂದು ಒಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋ ಯಾವ ಥರ ಕ್ರಿಯೇಟ್ ಮಾಡೋ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದ್ರೆ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಸೊ ಫ್ರೆಂಡ್ಸ್ ಬಾಯ್.